ಊಟ ಆಮೇಲೆ ಮಾಡುತ್ತೇನೆ. ಬೆಳೆಯನ್ನೆಲ್ಲ ನಾಶ ಮಾಡುತ್ತಿರುವ ಈ ಗಿಡವನ್ನು ಮೊದಲು ಕಡಿಯುವಾಗುತ್ತೇನೆ. ಆಯ್ತು ರೀ. ಗಿಡ ಕಡಿಯೋದನ್ನ ಯಾಕೆ ಗೌಡ್ರೆ? ಗೌಡ್ರೆ ಯಾಕೆ ಗೌಡ್ರೆ? ಹಾ ಯಾಕೆ? ಯಾಕೆ ಎಂದು ನನ್ನನ್ನು ಕೇಳುತ್ತಿರುವೆಲ್ಲ? ಯಾರ ಅಪ್ಪಣೆಯಿಂದ ಈ ಗಿಡ ಕಡಿಯುತ್ತಿರುವೆ? ಇದೇನು ಗೌಡ್ರೆ, ನನ್ನ ಹೊಲದಲ್ಲೇ ಗಿಡ ನಾನು ಕಡಿಯಬೇಕಾದ್ರೆ ಯಾರ್ದಾದರೂ ಅಪ್ಪಣೆ ಪಡಿಬೇಕೇನು? ಅಂದ್ರೆ ನೀವೇನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಸರ್ ಏನು? ಈ ಹೊಲ ಯಾರ್ದಂತ ತಿಳಿದ ಗಿಡ ಕಡಿಯಲಿಕ್ಕೆ ಹತ್ತಿರವಿದೆ? ಈ ಹೊಲ ನಂದು. ಈ ಹೊಲ ನಂದನ್ನಲಿಕ್ಕೆ ನೀನೇನು ನಮ್ಮ ಅಪ್ಪನ ರಕ್ತಕ್ಕೆ ಹುಟ್ಟಿದ ಮಗ ಎಲ್ಲಿ? ಶಿವ್ಯೋ, ಒಂದು ನಿನ್ನ ಮನೆತನದ ಅಡಚಣೆಗೆ 50,000 ನನ್ನ ಹತ್ತಿರ ಸಾಲ ಇಸಿದುಕೊಂಡು ಆ ಸಾಲಕ್ಕಾಗಿ ಈ ಹೊಲ ಕಿಡಿ ಪಡೆಕೊಟ್ಟು ಈಗ ತಿರುಗಿ ಬಂದಿಯಾ ಮಗನ? ಇದೇನು ಹೇಳ್ತಿರುವವ್ರಿ? ನಾನು ನಿಮ್ಮ ಹತ್ರ 1 ಲಕ್ಷಕ್ಕೆ ನನ್ನ ಹೊಲವನ್ನು ಬಂದುಕೊಂಡಿದ್ದೀನಿ ನೋಡ್ರೆ. ನಾನು ನಿಮ್ಮ ಹತ್ರ ತೆಗೆದುಕೊಂಡಿರುವುದು ಕೇವಲ 50,000 ಮಾತ್ರ. ಅದನ್ನು ಬಡ್ಡಿಯಂತೆ ಮಾತನಾಡಿ ಹಣ ತಂದಿರುವೆ. ಅದನ್ನು ಬಿಟ್ಟು 1 ಲಕ್ಷವೆಂದು ಹೇಳಿ ಯಾವ ರೈತರ ಗೋಳು ಬರುದು ನೇಣು ಹಾಕಬೇಕಂತ ಮಾಡಿರುವುದು. ತಮ್ಮ ಶಿವಣ್ಣ, ನಿನ್ನ ಗೋರು ಮುರಿದು ಹಾಕಿ ನಾವೇನು ಕಲೆಕ್ಟ್ರಿಕ್ ಸಾಹೇಬ್ರ ಅಲ್ಲಿ ಏನಪ್ಪ? ನಾವು ನಮ್ಮ ಗೌಡ್ರು ಸಾವುಕಾರಕ್ಕೆ ಎಲ್ಲಿ ತನಕ ಇರ್ತದಂತ ಗೇಲ ಕುಂದ್ರವ್ರ ಅಟ್ಟ ನಾವ ಅಂದಾಗ ಶಿವಣ್ಣ ಮನೆ ನೀನು ಗೂಡು ಸುದ್ದಿ ಹೇಳಕ್ ಓಡಿ ಬಂದ ನಮ್ಮ ಗೌಡ್ರ ಕಡೆ 50,000 ಇಸ್ಕೊಂಡ 1 ಲಕ್ಷ ರೂಪಾಯಿ ನಮ್ಮ ಗೌಡ್ರ ಹೆಸರಲ್ಲೇ ಹೊಲ ಬರ್ದು ಕೊಟ್ಟಿದೆ. ಕರೆ ಹೇಳಲ್ ಮತ್ತ ಕುಲಕರ್ಣಿ ಅವರೇ, ನ್ಯಾಯವಾಗಿ ಬಡ ರೈತರ ಪ್ರಾಣವನ್ನು ಹಿಂದಬೇಡಿರಿ. ನಿಮ್ಮ ಕಾಲಿಗೆ ಬೀಳುತ್ತೇನೆ ಗೌಡ್ರೆ. ನನ್ನ ಭೂಮಿ ತಾಯಿ ಆಣೆಯಾಗಿಯೂ ನಾನು ನಿಮ್ಮ ಹತ್ರ ತೆಗೆದುಕೊಂಡಿರುವುದು ಕೇವಲ 50,000 ಮಾತ್ರ. ಅದನ್ನು ಬಿಟ್ಟು 1 ಲಕ್ಷಕ್ಕೆ ಹೊಲವನ್ನೇ ಬರೆದು ಕೊಟ್ಟನೆಂದು ಹೇಳುತ್ತಿರುವಿರಲ್ಲ, ಆ ನಿಮ್ಮ 1 ಲಕ್ಷ ಹಣವನ್ನು ನಾನು ಹೇಗೆ ತೀರಿಸಬೇಕು? ನಿಮ್ಮ ಸಾಲವನ್ನು ಹೇಗೆ ತೀರಿಸಲಿಯಾ? ಸಾಯುವವರೆಗೆ ನಿನ್ನ ತಮ್ಮ ಶಕ್ತಿಯನ್ನು ನನ್ನ ಮನೆಯಲ್ಲೇ ಜೀತದ ಹಾಳಾಗಿ ದುಡಿದು ಮುಟ್ಟಿಸಲಿಕ್ಕೆ ಹೇಳು. ಇಲ್ಲ, ಈ ಹೊಲ ಖರೀದಿ ಕೊಟ್ಟದ್ದೇ ನಿಜವೆಂದು ಈ ಹೊಲ ನನ್ನದೆಲ್ಲವೆಂದು ಹೇಳುತ್ತೇನೆ ವಿನಃ ನನ್ನ ತಮ್ಮನನ್ನು ನಿನ್ನ ಕೈ ಹಾಳಾಗಿ ನಾನು ಅಂದು ದುಡಿಸಲಾರಲೇ.
ಬೆಚ್ಚಿ ಓದು ಇವನ ಸಾಲದ ಸಲುವಾಗಿ ಬರಕೊಟ್ಟ ಕರಾರ ಪತ್ರವನ್ನು. ಆಯ್ತಪ್ಪ ಬಿಚ್ಚೆ ಓದ್ತಂದ್ರೆ ಬೇಬಾ ಶಿವಣ್ಣ ಬಾಯ್ 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 ಬಾಯ್. ನೀನು ಗೌಡ್ರಿಗೆ ಹೊಲ ಯಾಕೆ ಬರೋದು ಕೊಟ್ಟಿ ಯಾವ್ದಾರ ದಶಿಂದ ಬರೋದು ಕೊಟ್ಟಿ ಅನ್ನೋದನ್ನ ಇಲ್ಲೆಲ್ಲ ನಾವು ನೀ ಪಾಂಡ ಮ್ಯಾಗ ಸೈ ಮಾಡಿಕೊಟ್ಟದೆಲ್ಲ ಐತಪ್ಪ. ನೋಡು ನೋಡು ಶಿವಣ್ಣ ಲಕ್ಷ ಕೊಟ್ಟಿಲ್ಲ ಪಂಪಸೆಟ್ಟಿನ ಸಾಲ ತೀರಿಸ್ತೀನಿ ಅಂತ ಒಯ್ದದ್ದು 20,000. ಕಟ್ಟಿಗೆ ಹಿಟ್ಟು ನೀಡು ಗುಡಾನು ಸುಟ್ಟ ಅಂತ ಹೇಳಿ ಓದದ್ದು 10,000. ಕುರಿ ಕೋಳಿ ಅದನ್ನ ಇದನ್ನ ತಗೋತಂತ ಓದದ್ದು 25,000. ಇದಕ್ಕ ತಿಂಗಳದಂತ ಬಡ್ಡಿ ಚಕ್ಕರ ಬಡ್ಡಿ ಮಾ ಬಡ್ಡಿ ಎಲ್ಲ ನಮ್ಮ ಗೌಡದೆಲ್ಲ ಕೂಡಿ ಕಸರ ಮುಸ್ರಿ ಹಾಗೆ ಇದ ನಮ್ಮೂರ್ ಹಿರಿಯರ ಸಮ ಇದ ಹೊಲದಾನ ಗಿಡಗಳು ಏನದಾವಲ್ಲ ಈ ಒಟ್ಟು ಗಿಡ ಬಂತ ಇವ್ ಬಾವಿ ಬಂತ ಬೋರ್ ಬಂತ ಎಲ್ಲಾನು ನಮ್ಮ ಗೌಡ್ರ ಹೆಸರಿಗೆ ಬಂದು ಕೊಟ್ಟಿದ್ದಿ ಪಾನಿ. ಅದಕ್ಕೆ ನೀ ಬರ್ದು ಕೊಟ್ಟ ಕಾಲದ ಭೂಮಿ ತಾಯಿ ಹಾನಿ ಮಾಡಿ ನಮ್ಮ ಗೌಡ್ರ ಹೆಸರಲ್ಲಿ ನೀ ಇದನ್ನ ಹೊರ ಬರ್ದು ಕೊಟ್ಟಿದಿ. ಯಾಕೆ ನೋಡಲ್ಲ ಇಲ್ಲೇ ಐತೆ. ಕುಲಕರ್ಣಿ ಅವರೇ, ಒಂದಲ್ಲ ಎರಡಲ್ಲ 1 ಲಕ್ಷ ಗಟ್ಟಲೆ ನಾನೇ ನಿಮ್ಮ ಮಾತ್ರ ಸಾಲ ತೆಗೆದುಕೊಂಡಿದ್ದೇನೆ ಗೌಡ್ರೆ. ನನ್ನ ಶೇಂಗಾದ ಮಾಲಿನಲ್ಲಿ ಮಣಿಪಟ್ಟಿಯನ್ನು ತುಂಬಿದ್ದೇನೆ. ನನ್ನ ಹೆಂಡತಿ ಆಭರಣಗಳನ್ನು ಒತ್ತಿ ಇಟ್ಟು ಕುರಿಗಳನ್ನು ತಂದಿದ್ದೇನೆ. 70,000ಕ್ಕೆ ಜೋಡೆತ್ತುಗಳನ್ನು ಮಾರಿ ಉಣ್ಣುವುದಕ್ಕೆ ಜೋಳ ತಂದಿದ್ದೇನೆ ಗೌಡ್ರೆ. ಉಣ್ಣುವುದಕ್ಕೆ ಜೋಳ ತಂದಿದ್ದೇನೆ ಅಂದಾಗ ನಾನೆಲ್ಲಿ ನಿಮ್ಮ ಹತ್ರ 1 ಲಕ್ಷ ಸಾಲ ತೆಗೆದುಕೊಂಡಿದ್ದೇನೆ ಗೌಡ್ರೆ. ಅನ್ಯಾಯವಾಗಿ ನನ್ನ ಹೊಲಕ್ಕೆ ಕೈ ಹಾಕಬೇಡ್ರಿ ಗೌಡ್ರೆ, ನಿಮ್ಮ ಕಾಲಿಗೆ ಬೀಳುತ್ತೇನೆ. ಶಿವ್ಯ ಕಾಲಿಗೆ ಬಿದ್ದರೆ ಕರುಣೆ ತೋರಿ ಬಿಡುವವನಲ್ಲ ಏ ಬದುಕ. ಹೆರೆದು ನನ್ನ ಹಠ ಶಿವ್ಯ, ಒಂದು ನಿನಗೆ ಕುತ್ತಿಗೆಗೆ ಆಪತ್ತು ಬಂದಿದೆ ಎಂದು ಹೇಳಿ ಧಾರ್ಮಿಕತನ ನಾಟಕವಾಗಿ ಈಗ ಗೊತ್ತಿಲ್ಲವೆಂದು ಬರುತ್ತೀಯೋ ಮಗನೇ. ಹೇ ಶಿವ, ನೀನ್ ಇದೇ ರೀತಿ ಮತ್ತೆ ಮತ್ತೆ ಹಣ ಕರ್ವಿ ಬರೆದು ಕೊಟ್ಟೆಲ್ಲ ಒಂದು ಬೊಗಳಿದರೆ ಇನ್ನು ಇದು ಹಣ ಕೂಡ ನಿನಗೆ ದೊರಕಲಾರದು. ಎಚ್ಚರ. ಶಿವ, ಈ ಕಾಳಿಂಗ ಸರ್ಪದ ಜೊತೆ ಸಹವಾಸ ಮಾಡಬೇಕಾದರೆ ಎಲ್ಲ ವ್ಯವಹಾರ ಚಕ್ಕಟವಾಗಿಟ್ಟಿರಬೇಕು. ಶಿವ, ಇನ್ನೊಂದು ಹಣ ಕೂಡ ನಿನಗೆ ದೊರಕಲಾರದು. ಹಾಗೆ ಹಠ ಹಿಡಿದು ಗುಟ್ಟಕ್ಕೂ ನೀರಿಗೂ ಗಟ್ಟಿ ಹಾಕಿಸ್ಬೇಡಿ ನನ್ನಪ್ಪ. ನೋಡಿ ಧನಿಗಳೇ, ನಮ್ಮಂತ ಬಡವರು ಏನಾದ್ರೂ ಬೇಡಿದ್ರೆ ಅದನ್ನ ಕೊಡೋ ಕಲ್ಪವೃಕ್ಷ ಇದ್ದ ಹಾಗೆ ನೀವು. ನಿಮ್ಮಂತ ಸಾಹುಕಾರೆ ನಮ್ಮ ಮೇಲೆ ಕೋಪ ಕೊಡ್ರಿ. ನಮ್ಮಂತ ಬಡವರು ಬಾಳೋದೆಂತು ಬದುಕುವುದೆಂತು. ನೋಡಪ್ಪ, ನಿಮ್ ಕೈ ಮುಗಿದು ಬೇಡಿಕೊಳ್ತಾ ಇದ್ರಿ. ನಿಮ್ಮ ಸಾಲ ಎಷ್ಟೇ ಇದ್ರು ನಮ್ಗೆ ಸ್ವಲ್ಪ ಕಾಲಾವಕಾಶ ಕೊಟ್ರೆ ಖಂಡಿತವಾಗಿ ತೀರಿಸ್ತೀನಿ. ಈ ನಮ್ಮ ಭೂತಾಯಿಗೆ ಮಾತ್ರ ಕೈ ಹಾಕ್ಬೇಡಿ. ನಿಮ್ಮ ಮಗಳಂತಿರುವ ನಾನು ನಿಮ್ಮಲ್ಲಿ ತರಗೊಟ್ಟಿ ಬೇಡಿಕೊಳ್ತಾ ಇದ್ದೆ. ತಂಗಿ ಗಂಗವ್ವ, ನಿನ್ನ ಗಂಡ ಮಾಡಿದ ಸಾಲಕ್ಕಾಗಿ ನೀ ನಮ್ಮ ಗೌಡ್ರಂತಕ್ಕ ಯಾಕದು ದುಃಖಿ 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 ಸಾಯ್ತೀವ ಗಂಗವ್ವ. ನೀನು ನಮ್ಮ ಗೌಡ್ರಿಗೆ ಸೆರಗೋಟಿ ಬಿಡ್ಕೋಕ್ಕಿಂತ ಗಂಗಮ್ಮ ಅದ ಸೆರಗ್ ಬಂದಿಟ್ಟು ಹಾಸಿ ಬಿಡ್ತೀನಿ. ಆದರೂ ಮಾತಾಡ್ತಿರೋ ಅಂತರದಿಂದ ಮಾತನಾಡು. ಎಚ್ಚರ.
ಏ ಶಿವ, ನಿಮ್ಮಂತ ನೂರಾರು ಕುಂಡಿಗಳ ನಾಲಿಗೆ ಒಂದರ ಮೇಲೆ ಒಂದಿಟ್ಟು ಕಡೆದು ಕುಡಿ ಮಾಡಿಸುವ ಈ ಕಾಲನೆದುರಿಗೆ ಎತ್ತರರಂತ ಮಗಳು ಯಾವ ಮಗನೇ, ಈಗಲೇ ನಮ್ಮ ದನಿ ಅಪ್ಪನೆ ನೀಡಿದರೆ ಚೆಲ್ಲಿ ಬಿಡಲು ಈ ನಿನ್ನ ಶರೀರವನ್ನು ಕೌಡನ ಗಂಧಲ ತೆಗೆದು ಬದುಕುತ್ತಿರುವ ಏಡಿ ರುಂಡ ಹೋದರೂ ನಿಮ್ಮಂತವರಿಗೆ ಗಂಡನಾಗಿ ಸಾಯುತ್ತೇನೆ ವಿನಃ ನಿನ್ನ ಕೈಯಲ್ಲಿ ಸಿಕ್ಕು ಸಂಡನಾಗಿ ಸಾಯಲಾರಲೇ ಮಗನೇ. ಇಲ್ಲಿ ದಯವಿಟ್ಟು ಆವೇಶ ಪಡಬೇಡಿ, ನನ್ನ ಪತಿಯನ್ನು ಬಿಟ್ಟು ಬಿಡಿ. ನನಗೆ ಪತಿ ಭಿಕ್ಷೆ ನೀಡಿ ಕಾರಣ. ಗಂಗಾ, ಸುಮ್ಮನೆ ಈ ಹೊಲ ಬಿಟ್ಟು ಹೊರಟು ಹೋಗಿ ಒಂದು ವೇಳೆ ಹೋಗದಿದ್ದರೆ ಗಂಗಾ, ಈ ನಿನ್ನ ಸುಂದರ ಕೊರಳಿಗೆ ಬರುವುದು ಈ ಗಂಡನ ಎಲವು ಕರುಳಿನ ದಂಡೆ. ತಂಗಿ ಗಂಗವ್ವ, ಈ ಹೊಲ್ಲ ಮಲ್ಲ ಸಾವುಕಾರಿ ಅಂತ ತಿರ್ಗಾ ಮುರುಗ ಮಾತಾಡಿದಂದ್ರ ಯಪ್ಪ ಧನಿಗಳೇ, ಇದೆಂತ ಹಠ ನಿಮ್ದು? ಹೀಗೆಲ್ಲ ಹಠ ಮಾಡ್ಕೊಳ್ರಪ್ಪ. ನಿಮ್ಮ ಕೈ ಮುಗಿದು ಬೇಡ್ಕೊಳ್ತೀನಿ, ತಿಳಿದೋ ತಿಳಿಯದೇನು ನನ್ನ ಮೈದುನ ಏನಾದ್ರೂ ತಪ್ಪು ಮಾಡಿದ್ರೆ 4 ಜನ ಹಿರಿಯರನ್ನ ಸೇರಿಸಿ ನ್ಯಾಯ ಯಾವುದು ಅನ್ಯಾಯ ಯಾವುದು ಅಂತ ತೀರ್ಮಾನ ಮಾಡಿ ಅದನ್ನ ಬಿಟ್ಟು ಕೇವಲ ಸ್ವಲ್ಪ ಹಣದ ಆಸೆಗಾಗಿ ಈ ನಮ್ಮ ಹೊಲಕ್ಕೆ ಕೈ ಹಾಕಬೇಡಿ. ಯಾಕಂದ್ರೆ ಈ ಭೂಮಿ ತಾಯಿ ನಮ್ಗೆ ಅನ್ನ ಹಾಕುವ ತಾಯಿ. ತಂಗಿ ಮಾತೇನೋ ಅಂದಂಗ ಆಗ್ತಲ್ವಾ? ಮತ್ತೇನೇನೋದಿದೆ ಕೊಡ್ತಾರೆ ಅವರೇ? ನಾನು ಬರೆದುಕೊಟ್ಟ ಖರೀದಿ ಪತ್ರವನ್ನು ಅದನ್ನು ಸಂತೋಷದಿಂದ ಓದಿ ನನ್ನ ಈ ಹೊಲಕ್ಕೆ ನಮಸ್ಕಾರ ಮಾಡಿ ನಮ್ಮ ಪಾಡಿಗೆ ನಾವು ಹೋಗಿ ಬಿಡುತ್ತೇವೆ ಗೌಡ್ರೆ. ಗೌಡ್ರ ಮತ್ ಹಿಂಗಲ್ರಿ ಮತ್ತ ಶಿವಣ್ಣ ಅಲ್ಲಿ ಬಿಡುತ್ತಲ್ಲ ಅದಕ್ಕೇನಂತೆ ಕಟ್ಟಿ ಬಿಡು ಸಾಲದ ಸಲುವಾಗಿ ಬರಕೊಟ್ಟ ಕರಾರ ಪತ್ರವನ್ನು ಕೊಡ್ತೇನೆ. ಹೆಣ್ಣೊಮ್ಮೆ ಸರಿಯಾಗಿ ಓದಿಕೊಳ್ಳಿ ಬಿಡ. ಅಮ್ಮ ಶಿವಣ್ಣ ಬಾ ಬಾ ಕಾಳ ಹಿಡ್ಕೋದನ್ನ ಬಡಿಗೆ ಹೊಟ್ಟಿದ ಒಂದು ಕೊಟ್ಟ ನೋಡ್ಕೋ, ನೀನ ಬರೆದು ಕೊಟ್ಟ ಕಾಗದ ನಮ್ಮೂರು ಹಿರಿಯರ ಸಮ ಕಡಿದಾಗಿ 2 ಕಣ್ಣಿಲೆ ನಿನ್ನ ಕಣ್ಣ 2 ಕಣ್ಣಿಲೆ ನೋಡೋ ಶಿವಣ್ಣ. ಗೌಡ, ಇದೇನು ನನ್ನ ಸಾಲದ ಬಗ್ಗೆ ಬರೆಸಿಕೊಂಡ ಖರೀದಿ ಪತ್ರ? ಗೌಡ, ಇಂಥ ನಕಲಿ ಪತ್ರವನ್ನು ಬರೆಸಿಕೊಂಡು ಅದೆಷ್ಟು ಬಡವರ ರಕ್ತ ಏನಾಗ್ತಿದೆ? ಲೇ ಗೌಡ, 1000 ವರ್ಷ ಇದ್ದರೂ ಸಾವು ತಪ್ಪದು. ಈ ಜೀವ ಹಿಂದೆ ಈ ಕ್ಷಣದಲ್ಲಿ ನಿನ್ನ ಕೈಯಲ್ಲಿ ಹೋದರೂ ನನಗೇನು ಚಿಂತೆ ಇಲ್ಲ. ಆದರೆ ಇಂಥ ನಕಲಿ ಪತ್ರಕ್ಕೆ ನಾನೆಂದೂ ಅವಕಾಶ ಕೊಡಲಾರೆ. ಶಿವ, ಹಣಕ್ಕಾಗಿ ಖರೀದಿ ಬರೆಕೊಟ್ಟ ಕರಾರ ಪತ್ರ ಅರಿದು ಕೋಲಿನಿಂದ ತುಳಿದು ಹಾಕಿದೆ. ಕಾಲ ಗೌಡ್ರ ಮನೆಗೆ ಹೊತ್ತುಕೊಂಡು ನೋಡಿಲ್ಲ ಈ ಪ್ರಾಣೆಯನ್ನು. ಕಟುವಾಗಿ ನುಡಿಯುವ ಈ ಕಡತನನ್ನು ನಮ್ಮ ಮನೆಯ ದೊಡ್ಡ ಕಂಬಕ್ಕೆ ಕಟ್ಟೆ ಇವನ
ಮಾಡಿದ್ರೆ ನಾವು ದೊಡ್ಡ ಮಕ್ಕಳ ಅಲ್ಲ. ಸ್ವಾಮಿ ಕಾರಣ ಸ್ವಾಮಿ ಗಲಾಟಿ ಹೇಗಾಯ್ತು ಚಮತ್ಕಾರ? ಗಲಾಟಿ ಗೌಡ್ರ ಈ ಹೊಲದಲ್ಲಿ ಸುಂದರವಾದ ಎರಡು ಎತ್ತುಗಳು ಇರುತ್ತವೆ. ಅದಾವ್ರಪ್ಪ ಅದಾವ್ರಿ. ಅದರಲ್ಲಿ ನೀನೊಂದು ಎತ್ತು ಹಿಡಿದುಕೋ, ಅವ್ರ ನಾನೊಂದು ಎತ್ತು ಹಿಡ್ಕೊಂತೇನೆ. ಗೌಡ್ರ ಮನೆಗೆ ಹೋಗಿ ಅವ್ರ ಆ ಶಿವನ ಮಗನ ಸಮಾಚಾರ ವಿಚಾರ ಮಾಡೋಣ. ಆಯ್ತ್ರಿ ಗೌಡ್ರ, ನಂದೊಂದು ಮಾತು ಐತ್ರಿಯಪ್ಪ. ಏನು? ಯಾಕಂದ್ರೆ ನಾನು ಇನ್ನ ನನ್ನ ಚಿಲ್ಲು ಮರಿದು ಮದುವೆ ಅದು ಮಾಡ್ಬೇಕ್ರೆ ಆ ಶಿವನೂ ಎತ್ತ ಅದಾವಲ್ರಿ, ಅದ್ರಾಗ ಸಾಂದ್ ಐತಲ್ರಿ, ಏಕ ಮುಸು ಮಾಡ್ತೈತ್ರಿ ಅಪ್ಪ. ಅದಕ್ಕ ಆ ಎತ್ತ ನೀವ ಹಿಡ್ಕೊಡ್ರಿ, ಈ ಸಮ ಐತೈತಲ್ರಿ ಅದನ್ನ ನಾ ಹಿಡ್ಕೊತೇನ್ರಿ. ಹೋಗೋಣ ನಡ್ರಿ. ಆಯ್ತು ನನ್ನ ಮಗನೇ.